ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕಲ್ಯಾಣಿ ಗರ್ಭಿಣಿಯಾಗಿದ್ದಾಳೆ. ಸಂತೋಷ ಪಡ್ಬೇಕಾಗಿರೋ ವಿಷಯನೇ ಅಲ್ವಾ ಅಕ್ಕ? ಇದು ಎಲ್ರಿಗೂ ಸಂತೋಷ ಕೊಡೋ ವಿಷಯನೇ, ಆದ್ರೆ ನಿಮ್ಮ ಅಕ್ಕಂಗಲ್ಲ. ಹೌದು, ಅಲ್ಲ. ಇವಳು ನನ್ನ ಮಗನ ಪಕ್ಕ ನಿಂತ್ಕೊಂಡ್ರೇನೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ಇವಳು ಹೊಟ್ಟೆಲಿ ನನ್ನ ಮಗನ ರಕ್ತ ಬೆಳೀತಿದೆ ಅಂತಂದ್ರೆ ಹೇಗ್ ತಡ್ಕೊಳ್ಳಿ? ಹಾ, ಮಾಡೋದೆಲ್ಲ ಮಾಡಿ ಏನು ಆಗೇ ಇಲ್ವೇನೋ ಅನ್ನೋ ತರ ಹೇಗ್ ನೋಡ್ತಾ ಇದ್ದಾಳೆ ಅಂತ ನೋಡು. ಅಷ್ಟಕ್ಕೂ ಇವಳನ್ನ ಅಕ್ಕ, ಬೇಡಮ್ಮ, ತಪ್ಪು ಮಾಡಿರೋದು ಇವಳು, ಇವಳಮ್ಮ, ಇವಳ ಅಜ್ಜಿ, ಇವಳ ಕಡೆಯವ್ರು ಎಲ್ರು. ನೀನು ಕೂಡ ಆವತ್ತು ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಇವತ್ತು ಇವಳಿಗೆ ಒಂದು ಮಾತು ಅನ್ನೋದಕ್ಕೂ ಬಿಡ್ತಿಲ್ಲ. ಅನ್ನೋಕ್ ಬಿಡಲ್ಲ. ಯಾಕಂದ್ರೆ ಕಲ್ಯಾಣಿ ಯಾವತ್ತು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಶೌರ್ಯನ್ಗಿರೋದಕ್ಕೆ. ನಿನ್ನಂತವಳನ್ನ ನಾನೆಲ್ಲೂ ನೋಡಿಲ್ಲ. ಮಗ ಸೊಸೆ ಅನ್ಯೋನ್ಯವಾಗಿದ್ರೆ ನೋಡಕ್ಕಾಗಲ್ಲ, ಮಗ ತಂದೆ ಆಗ್ತಿದ್ದಾನೆ ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ನೀನೆಂತ ತಾಯಿ? ದಮಯಂತಿ, ಕಲ್ಯಾಣಿ ಈಗ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳ್ತಿದ್ಯಾ? ಅದೇ ನಿನ್ ಕಷ್ಟ ಆಗ್ತಾ ಇರೋದು, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕಲ್ಯಾಣಿ ಮಾತ್ರನೇ ಅಲ್ಲ, ಯಾವುದೇ ಹೆಣ್ಮಗಳಾದ್ರೂ ಕೂಡ ತಾಯಿ ಆಗ್ಬೇಕು ಅಂತ ಬಯಸ್ತಾಳೆ. ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಮಗು ಬೇಕು ಅಂತ ಅವಳು ಕೋರ್ಕೋತಾಳೆ. ಆದ್ರೆ ಕಲ್ಯಾಣಿ ಇನ್ನೂ ಗರ್ಭಿಣಿ ಆಗಿಲ್ಲ. ಕಲ್ಯಾಣಿ ಶೌರ್ಯನ್ ಮಧ್ಯೆ ಪ್ರಸ್ತಾವ ನಡೆದು 7 ದಿನ ಅಷ್ಟೇ ಆಗಿರೋದು. ಅಷ್ಟರಲ್ಲಿ ಗರ್ಭಿಣಿ ಆಗೋಕೆ ಹೇಗೆ ಸಾಧ್ಯ? ದಮಯಂತಿ ಕೆಳಗೆ ಬಿದ್ಮೇಲೆ ಚಿಕ್ಕ ಮೆದುಳು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಹೌದು, ಕಲ್ಯಾಣಿ ಗರ್ಭಿಣಿ ಆಗಿದ್ದಾಳೆ ಅಂತ ನಿನ್ಗೆ ಯಾರು ಹೇಳಿದ್ರು? ಸತ್ತೆ. ಈ ರಾಧಾಂತಕ್ಕೆ ಕಾರಣ ನೀನಾ? ಅಷ್ಟಕ್ಕೂ ನೀನು ಇಲ್ಲಿರೋದಕ್ಕೆ ಅವಕಾಶನೇ ಇಲ್ಲ. ನಡೆಯ ಹೊರಗಡೆ ಹೋಗು, ನಿಮ್ಮ ಮನೆಗೆ. ನನ್ನನ್ನು ಕ್ಷಮಿಸಿ ಅತ್ತೆ. ಅಮ್ಮ ಇನ್ಯಾವತ್ತೂ ಹೀಗೆ ಮಾಡಲ್ಲ. ಹೋಗು ಅಂತ ಹೇಳಿದ್ನಲ್ಲ. ಬಿಡ್ರಿ. ಏನ್ರಿ ಚಿನ್ನಿ? ಪಲ್ಲವಿನ್ ಬಿಡು. ಹಾಗಲ್ಲಮ್ಮ, ಪಲ್ಲವಿನ್ ಬಿಡು ಅಂತ ಹೇಳ್ತಿದ್ದೀನಲ್ಲ. ಯಾಕೆ ಪಲ್ಲವಿ ದಮಯಂತಿ ಹತ್ರ ಸುಳ್ಳು ಹೇಳ್ದೆ? ನನ್ನನ್ನು ಕ್ಷಮಿಸಿ ಅಮ್ಮ, ನಂದೇ ತಪ್ಪು. ಆದ್ರೆ ನಾನೇನು ಜಗಳ ಮಾಡಿಸ್ಬೇಕು ಅಂತ ಹಾಗೆ ಹೇಳಿಲ್ಲ.
ದಮಯಂತಿ ಅದ್ಗೆ ಮಾತಾಡ್ದೇನೆ ಇದ್ಬಿಟ್ರೆ ಇನ್ಯಾವತ್ತೂ ಮಾತಾಡೋದೇ ಇಲ್ವೇನೋ ಅಂತ ಭಯ ಆಗಿ ಟೆಸ್ಟ್ ಮಾಡೋಣ ಅಂತ ಹಾಗೆ ಮಾಡಿದೆ. ನನ್ಗ್ಯಾಕೋ ದಮಯಂತಿ ಅತ್ಗೆ ಪೂರ್ತಿಯಾಗಿ ಮಾತು ಬರಲ್ವೇನೋ, ಶಿವರಾಮಣ್ಣ ಅತ್ತಿಗೆ ಬೇಜಾರು ಪಡ್ತಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾರೇನೋ ಅನ್ಕೊಂಡೆ. ಒಟ್ನಲ್ಲಿ ನೆಮ್ಮದಿಯಾಗಿದ್ದೀ ಮನೇನ ದಮಯಂತಿ ಹತ್ರ ಮಾತಾಡಿಸಿ ರಣರಂಗ ಮಾಡ್ಬಿಟ್ಟೆ. ನಿಜ ಏನು ಅಂತ ಗೊತ್ತಾಯ್ತಲ್ವಾ? ಇವಾಗ ನಿನ್ ಮನ್ಸಿಗೆ ಸಮಾಧಾನ ಆಯ್ತಾ ದಮಯಂತಿ? ಈಗಲ್ದೇ ಇದ್ರು 1 ತಿಂಗಳ ನಂತರ ಇಲ್ಲ ಅಂದ್ರೆ ವರ್ಷದ ನಂತರ ಯಾವತ್ತಾದ್ರೂ ಕಲ್ಯಾಣಿ ಮತ್ತು ಶೌರ್ಯಂಗೆ ಮುದ್ದಾದ ಮಗು ಹುಟ್ಟುತ್ತೆ. ಆವಾಗ ನೀನ್ ಹೀಗೆ ಮತ್ತೆ ಗಲಾಟೆ ಮಾಡ್ದೆ ಅನ್ಕೋ, ಶೌರ್ಯ ಅಲ್ಲ ನಾನೇ ನಿನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತೀನಿ. ಆ ಕೆಲಸ ಮಾಡು ಶಿವರಾಮ್, ಮನೆ ಪ್ರಶಾಂತವಾಗಿರುತ್ತೆ. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಇನ್ನೂ ನಿಂತಿದ್ಯಲ್ಲ, ನಡಿ ಒಳಗೆ. ವರ್ಷ ಅಲ್ಲ 10 ವರ್ಷ ಆದ್ರೂ ಸರಿ, ಕಲ್ಯಾಣಿ ಹೊಟ್ಟೆಲಿ ಮಗು ಹುಟ್ಟೋಕ್ ಬಿಡಲ್ಲ. ಅನುಪಮಂತರನೇ ಇರ್ಬೇಕಾಗತ್ತೆ. ಆವಾಗ ತಾಯಿ ಮಗಳು ಇಬ್ರು ಕೂತ್ಕೊಂಡು ಅಳ್ತಾ ಕಾಲ ಕಳೀತಾರೆ. ನನಗೆ ಯೋಚನೆ ಬರೋದಲ್ಲ ಕಣೋ, ಈ ಕಲ್ಯಾಣಿ ಗರ್ಭಿಣಿಯಾಗಿದ್ದಾಳೆ. ಅಷ್ಟಕ್ಕೂ ಇವಳಲ್ಲ. ಅಕ್ಕ, ದಮಯಂತಿ ಅಂದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನುಪಮ? ಹೌದಮ್ಮ, ದಮಯಂತಿ ಬದಲಾಗಿದ್ದಾಳೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಅವಳು ಬದಲಾಗೇ ಇಲ್ಲ. ಇಷ್ಟು ಸಾಲದು ಅಂತ ಶೌರ್ಯ ಕಲ್ಯಾಣಿ ಮಧ್ಯದಲ್ಲಿ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಮಧ್ಯೆ ನುಗ್ಗಿ ರಾದ್ಧಾಂತ ಮಾಡ್ಬಿಡ್ತಾಳೆ. ದಮಯಂತಿ ಬದಲಾಗಬೇಕು ಅಂದ್ರೆ ಇನ್ನೊಂದು ಯುಗ ಬೇಕಾಗತ್ತೆ ಅನುಪಮ. ನನಗಂತೂ ದಮಯಂತಿ ಬದಲಾಗ್ತಾಳೆ ಅಂತ ಯಾವತ್ತೂ ಅನ್ಸಿಲ್ಲ. ಆದ್ರೂ ನೀನು ಎಲ್ಲರನ್ನೂ ಸುಲಭವಾಗಿ ನಂಬಿಡ್ತೀಯ ಅನುಪಮ. ಅದೇ ನಿನ್ನ ಬಲಹೀನತೆ. ಆದ್ರೂ ಶೌರ್ಯ ಇವಾಗ ಮುಂಚಿನ ಹಾಗಿಲ್ಲ, ಪೂರ್ತಿಯಾಗಿ ಬದಲಾಗಿದ್ದಾನೆ. ಶೌರ್ಯ ಕಲ್ಯಾಣಿನ ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ದಮಯಂತಿ ಮಾತಿಗೆ ತಲೆ ಕೆಡ್ಸ್ಕೋತಿಲ್ಲ ಅಲ್ವಾ? ಇನ್ಯಾಕೆ ದಮಯಂತಿ ಬದಲಾವಣೆ ಬಗ್ಗೆ ಯೋಚನೆ ಮಾಡೋದು? ನೀವು ಹೇಳ್ತಿರೋದು ನಿಜನೇ ಅಮ್ಮ. ಆ ಧೈರ್ಯನೇ ನನಗೂ ಕೂಡ. ಅದೇನು ಅಂದ್ರೆ ದಮಯಂತಿ ಯಾವ್ದಾದ್ರೂ ಒಂದು ಆರೋಪನ ಕಲ್ಯಾಣಿ ಮೇಲೆ ಹೊರಿಸಿ ಶೌರ್ಯ ಕಲ್ಯಾಣಿನ ದ್ವೇಷಿಸೋ ಹಾಗೆ ಎಲ್ಲಿ ಮಾಡ್ಬಿಡ್ತಾಳೋ ಅಂತ ಭಯ ಅಮ್ಮ. ಸದ್ಯ ಶೌರ್ಯ ಬದಲಾಗಿರೋದು ನಮ್ಮ ಪುಣ್ಯ. ಇಲ್ದೆ ಹೋಗಿದ್ದಿದ್ರೆ ಕಲ್ಯಾಣಿನ ಪ್ರತಿ ವಿಷಯದಲ್ಲೂ ಅಪಾರ್ಥ ಮಾಡ್ಕೊಳ್ತಾನೆ ಹೋಗ್ತಿದ್ದ. ನಿಜಾನೇ ಅನುಪಮ, ಎಲ್ಲ ಈಶ್ವರನೇ ನೋಡ್ಕೋತಾನೆ. ಹೇಗೋ ಪ್ರಸ್ತ ಕೂಡ ಆಗೋಗಿದೆ. ಪಲ್ಲವಿ ಹೇಳ್ದ ಹಾಗೆ ಕಲ್ಯಾಣಿ ಹೊಟ್ಟೆಲಿ ಒಂದು ಮಗು ಹುಟ್ಟಿದ್ರೆ ಅವರಿಬ್ಬರನ್ನ ಯಾವತ್ತೂ ಯಾರೂ ದೂರ ಮಾಡಕ್ಕಾಗಲ್ಲ. ಅಷ್ಟರಲ್ಲಿ ದಮಯಂತಿ ಬಾಲ ಅಲ್ಲಾಡ್ಸಿದ್ರೆ ನಾನ್ ಕತ್ತರಿಸ್ತೀನಿ. ಇಷ್ಟು ದಿನ ಅವಳ ಜೊತೆ ಗಲಾಟೆ ಮಾಡಿದ್ರೆ ಶೌರ್ಯ ಬೇಜಾರು ಮಾಡ್ಕೋತಾನೆ, ಕಲ್ಯಾಣಿಗೆ ನೋವು ಕೊಡ್ತಾನೆ ಅಂತ ಕೋಪನ ಸಹಿಸ್ಕೊತಿದ್ದೆ. ಇನ್ನೇನ್ ಭಯ ಇಲ್ಲ. ಕಲ್ಯಾಣಿ ಬಗ್ಗೆ ಮಾತಾಡಿದ್ರು ಕೈ ಎತ್ತಿದ್ರು ನನ್ನಲ್ಲಿ ಶಿವಪಾರ್ವತಿನಲ್ಲ ಮಹಾಕಾಳಿನ ನೋಡ್ತಾಳೆ. ಸಿದ್ದು, ಏನ್ ಮಾಡ್ತಾ ಇದೀಯಾ? ಸ್ಟೋರಿ ಬರಿತಾ ಇದ್ದೀನಮ್ಮ. ಅದನ್ ಬರ್ದ್ರೆ ನಿನ್ ಹಣೆ ಬರಹ ಬದಲಾಗುತ್ತೋ ಇಲ್ವೋ? ನಾನ್ ಹೇಳಿದನ್ನ ಮಾಡಿದ್ರೆ ನಿನ್ ಹಣೆ ಬರಹ ಬದಲಾಗುತ್ತೆ, ನಿನ್ ದರಿದ್ರ ಎಲ್ಲ ದೂರ ಆಗುತ್ತೆ. ಏನಮ್ಮ ಅದು?
ಇವತ್ತು ಮಹಾಲಕ್ಷ್ಮಿ ಹುಟ್ಟಿದ ಹಬ್ಬ ಅಂತೆ ಕಣೋ. ಆ ರಾಜಮ್ಮ ಸಂಭ್ರಮ ಪಡ್ಬೇಕಾದ್ರೆ ನನಗ್ ಗೊತ್ತಾಯ್ತು. ಅವ್ರಿಗಿಂತ ನೀನೇ ಹೋಗಿ ಮುಂದೆ ನಿಂತು ಆ ಪೆದ್ದಿ ಹುಟ್ಟು ಹಬ್ಬನ ಚೆನ್ನಾಗಿ ಆಚರಿಸ್ಬೇಕು. ಹಾಗೆ ಗಿಫ್ಟು ಅಂತ ಸೀರೆನೋ ಒಡವೆನೋ ತಂದ್ಕೊಡು. ಅಯ್ಯೋ, ಒಡವೆ ಅಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಲ್ವಾ? ಒಂದ್ ಕೆಲ್ಸ ಮಾಡು, ಒಂದ್ ಡ್ರೆಸ್ ತಂದು ಕೊಟ್ಬಿಡು. ನನ್ನ ಹತ್ರ ₹1 ಕೂಡ ಇಲ್ಲ ಅಮ್ಮ. ಡ್ರೆಸ್ ಅಲ್ಲ, ಒಂದ್ ದಾರ ಕೂಡ ಕೊಡಕ್ಕಾಗಲ್ಲ. ಮತ್ತದೇ ಕೋಟಿ ತರೋ ಸೊಸೆ ಕಣೋ. 4 ಕಾಸು ಖರ್ಚು ಮಾಡ್ಲಿಲ್ಲ ಅಂದ್ರೆ ಹೇಗೆ? ದುಡ್ಡು ನಾನು ಕೊಡ್ತೀನಿ ಬಿಡು. ನೀನ್ ಕೊಡೋ ಡ್ರೆಸ್ ನೋಡಿ ನಿಮ್ ಅತ್ತೆ ಮಾವ ಅವಳನ್ನ ನಿನ್ಗೆ ಕೊಡ್ಬೇಕು ಅನ್ಕೋಬೇಕು. 1 ನಿಮಿಷ ಇರು, ದುಡ್ಡು ತಗೊಂಡ್ ಬರ್ತೀನಿ. ಸಿದ್ದು, ಇವತ್ತೇನ್ ಸ್ಪೆಷಲ್ ಅಂತ ಗೊತ್ತಾ? ಗೊತ್ತು. ಮತ್ತೇನ್ ಗಿಫ್ಟ್ ಕೊಡ್ತಿದ್ಯಾ? ಇನ್ನೂ ಹೇಳಲೇ ಇಲ್ಲ. ಓ, ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ? ಆ ಥರದ್ದೇ. ನನಗೆ ಗೊತ್ತು ಸಿದ್ದು, ನಾನಂದ್ರೆ ನಿನಗೆ ಎಷ್ಟಿಷ್ಟ ಅಂತ. ನನ್ನ ಬರ್ತಡೇ ನಿನ್ನ ಲೈಫಲ್ಲಿ ಸ್ಪೆಷಲ್ ಡೇ ಅಲ್ವಾ? ನೀನು ಇಷ್ಟೊಂದು ಪ್ರೀತಿಸಿರೋದಕ್ಕೆ ನಾನು ನಿನ್ನ ಜೊತೆ ಬಂದಿದ್ದೀನಿ. ಇಷ್ಟು ನೋವು ಗಲಾಟೆ ಇದ್ರೂ ಕೂಡ ನನ್ನ ಬರ್ಡೇ ನಿಂಗೆ ನೆನಪಿದೆ ಅಲ್ಲ? ಥ್ಯಾಂಕ್ ಯು ಸಿದ್ದು. ಸರಿ ಹೇಳು, ಏನು ಗಿಫ್ಟ್ ಕೊಡ್ತಿದ್ಯಾ? ಚಿಕ್ಕ ಕ್ಲೂ ಕೊಡ್ಬಹುದಲ್ವಾ? ಹೇಳ್ತೀನಿ ಸ್ಯಾಮ್. ಹೇಳು ಪ್ಲೀಸ್ ಸಿದ್ದು, ಹೇಳು. ನಿನ್ ಸರ್ಪ್ರೈಸ್ ಏನು ಅಂತ ತಿಳ್ಕೋಬೇಕು. ನಿನಗೆ ಗೊತ್ತು ಅಲ್ವಾ? ಯಾಕೆ ಸ್ಯಾಮ್ ಇಷ್ಟೊಂದು ಓವರ್ ರಿಯಾಕ್ಟ್ ಆಗ್ತಾ ಇದೆಯಾ? ಅಷ್ಟಕ್ಕೂ ಮಹಾಲಕ್ಷ್ಮಿ ಬರ್ಡೇ ಅಂದ್ರೆ ನಿಂಗೆ ಯಾಕೆ ಸಂತೋಷ? ಅಂದ್ರೆ ನೀನ್ ಗಿಫ್ಟ್ ಅಂದಿದ್ದು ಮಹಾಲಕ್ಷ್ಮಿ ಬಗ್ಗೆನಾ? ಇನ್ನೇ ನಿನ್ಗೆ ಅನ್ಕೊಂಡ್ಯಾ? ಇವತ್ತು ನಿನ್ ಲೈಫಲ್ಲಿ ಸ್ಪೆಷಲ್ ಡೇಸ್ ಇದ್ದು ಮರ್ತ್ ಹೋದ್ಯಾ? ಅಬ್ಬಾ, ನನ್ನ ಲೈಫ್ನ ಸ್ಪೆಷಲ್ ಡೇ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಾ? ಅಂದ್ರೆ ಯಾರ್ದೋ ಬರ್ತಡೇ ಅನ್ಕೋತಿದ್ಯಾ? ಯಾವ ಬರ್ಡೇನೂ ಇಲ್ಲ. ಸುಮ್ಮನೆ ಇರ್ತೀಯಾ? ನನಗೆ ಹಿಂಸೆ ಆಗ್ತಾ ಇದೆ. ಸಾರಿ ಸ್ಯಾಮ್, ಏನೋ ಕೋಪದಲ್ಲಿ ಹಾಗೆ ಅಂದ್ಬಿಟ್ಟೆ. ಇವತ್ತು ಮಹಾಲಕ್ಷ್ಮಿ ಬರ್ಡೇ, ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏ ಸಿದ್ದು, ತಗೋ ದುಡ್ಡು. ಏರ್ಪಾಡೆಲ್ಲ ಚೆನ್ನಾಗಿ ಮಾಡಿ ಒಳ್ಳೆ ಡ್ರೆಸ್ ತಗೊಂಡ್ ಬಾ ನನ್ನ ಸೊಸೆಗೆ. ಏನು ಅವಳ ಮುಖ ನೋಡ್ತಿದ್ಯಾ? ಅವಳ ಪರ್ಮಿಷನ್ ಬೇಕಾ ಏನೋ? ಅಮ್ಮ, ಪ್ರತಿಯೊಂದಕ್ಕೂ ಸಂಪಾದನೆ ದೂರ ಬೇಡ. ಅವಳನ್ನ ಏನಾರು ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಸ್ಯಾಮ್, ಕಿರ್ಚಬೇಡ ಕಣೋ, ಮೆಲ್ಲಗೆ. ಇದನ್ನೇನಾದ್ರೂ ನಿಮ್ಮತ್ತೆ ಕೇಳಿಸ್ಕೊಂಡ್ರೆ ನಾನು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗಲ್ವಾ? ಮಹಾಲಕ್ಷ್ಮಿ ಕೂಡ ನಿನಗ್ ಸಿಗೋದಿಲ್ಲ. ತಗೋ, ಹಿಡ್ಕೋ. ನನ್ನ ಡ್ರೆಸ್ ಓಕೆನಾ? ಚೆನ್ನಾಗಿದೆ ರೀ. ಐನು ನಿನ್ಗೆ ಇಷ್ಟ ಆಗತ್ತೆ ಅಂತ. ನಿನ್ನ ಫೇವ್ರೆಟ್ ಕಲರ್ ಅಂತ ಈ ಡ್ರೆಸ್ ತಗೊಂಡೆ. ಏನಾಯ್ತು ಸಂಪದ? ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಏನಿಲ್ಲ ರೀ. ನೀನು ಸುಮ್ಮನೆ ಹಾಗೆ ಹೇಳ್ತಾ ಇದೀಯಾ.
ಆದರೆ ಯಾವಾಗಲೂ ಟೆನ್ಷನ್ ಮಾಡ್ಕೊಂಡೇ ಇರ್ತೀಯ. ನಿನ್ ಭಯ ನನಗೆ ಅರ್ಥ ಆಯ್ತು ಅಮ್ಮ. ಆದ್ರೆ ಸಂಪದ ಮಾವನ ಹಾಗೆ ಮಾಡಲ್ಲ. ನಾವು ಇಬ್ರಲ್ಲಮ್ಮ, ಒಬ್ರೆ. ಅದನ್ನ ನೀನು ಅರ್ಥ ಮಾಡ್ಕೋ. ಇವತ್ತು ಸೆಪ್ಟೆಂಬರ್ 22 ಅಂದ್ರೆ ಸಂಪದ ಹುಟ್ಟಿದ ದಿನ. ಅಮ್ಮ, ಅಪ್ಪ, ಎಲ್ಲ ರೆಡಿನಾ? ಎಲ್ಲ ರೆಡಿ ಕಣೋ. ಹಾ, ಅಜ್ಜಿ ತಾತ ಎಲ್ಲಿದ್ದಾರೆ? ಸಂಪದ ಹುಟ್ಟಿದ ದಿನ ಅಂತ ಅರ್ಚನೆ ಮಾಡ್ಸೋದಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಯ್ಯೋ, ಕೇಕ್ ಎಲ್ಲಿ? ತರ್ತಿದ್ದೀನಪ್ಪ. ಬೇಗ ಬಾಮ್ಮ. ಇಲ್ಲಿಡು. ಹಾ, ಯಾಕೋ ಶೌರ್ಯ ಇಷ್ಟೊಂದು ಅವಸರ? ಅದು ಅವಸರ ಅಲ್ಲ ದಮಯಂತಿ. ಹೆಂಡತಿ ಅಂದ್ರೆ ಅತಿಯಾದ ಪ್ರೀತಿ. ಅದು ಅಮ್ಮ, ಸಂಪದ ಎಕ್ಸಾಕ್ಟ್ ಆಗಿ ಯಾವ ಟೈಮಲ್ಲಿ ಹುಟ್ಟಿದ್ಲೋ ಅದೇ ಟೈಮ್ಗೆ ಕೇಕ್ ಕಟ್ ಮಾಡ್ಸೋಣ ಅಂತ. ಟೈಮ್ ಆಗ್ತದೆ. ಕಟ್ ಮಾಡು. ತಗೋ. ಇರು. 1 2 3 ಕಟ್ ಮಾಡು. ಆಫೀಸರ್, ಏನಾಯ್ತು ಆಫೀಸರ್? ಏನಿಲ್ಲ ಕಲ್ಯಾಣಿ, ಕೆಲವು ಹಳೆ ಉಳಿದಿರೋ ನೆನಪುಗಳು ಈಗ ಮತ್ತೆ ನನ್ನನ್ನು ಕಾಡ್ತಾ ಇದೆ. ಅದನ್ನ ಸುಟ್ಟು ಬೂದಿ ಮಾಡಿದ್ರೇನೆ ಮನಸ್ಸು ನೆಮ್ಮದಿಯಾಗಿರುತ್ತೆ. ಆಫೀಸರ್, ಶೌರ್ಯ, ಏನ್ ಮಾಡ್ತಿದೀಯಾ? ನಾನು ಪ್ರೀತಿಸಿರೋ ಹಳೆ ನೆನಪು, ನನ್ನನ್ನು ಪ್ರೀತಿಸಿರೋ ಹಳೆ ನೆನಪು, ವಾಪಸ್ ಬರ್ದೇ ಇರೋ ನೆನಪುಗಳು ಕಣ್ಣು ಮುಂದೆ ಕಾಣ್ತಾನೆ ಇದ್ರೆ ನನ್ನ ಪ್ರೀತಿಗೋಸ್ಕರ ಕಾಯ್ತಿರೋ ಕಲ್ಯಾಣಿಗೆ ಪ್ರೀತಿನ ಹಂಚಕ್ಕಾಗಲ್ವೇನೋ ಅಂತ ನೆನಪುಗಳನ್ನ ಬೂದಿ ಮಾಡ್ತಾ ಇದ್ದೀನಮ್ಮ. ಇನ್ಮೇಲೆ ನಾನು ಪ್ರೀತಿಸಿರೋರ್ಗೋಸ್ಕರ ಅಲ್ದೇನೆ ನನ್ನನ್ನ ತುಂಬಾನೇ ಪ್ರೀತಿಸೋರ್ಗೋಸ್ಕರ ಬದುಕಬೇಕು ಅನ್ಕೋತಾ ಇದ್ದೀನಮ್ಮ. ಮಾಧುರಿ ಅತ್ತೆ ಸತ್ತು ಹೋಗೋದು, ನೀನು ಕಲ್ಯಾಣಿನ ಮನೆಗೆ ಕರ್ಕೊಂಡು ಬರೋದು, ಯಾರು ಊಹಿಸ್ಕೊಳ್ದೇ ಇರೋ ಹಾಗೆ ನನ್ನ ಜೀವನ ತಲೆ ಕೆಳಗಾಗೋದು, ಕಲ್ಯಾಣಿ ನನ್ನ ಜೀವನದಲ್ಲಿ ಬರೋದು, ಇದೆಲ್ಲ ಬ್ರಹ್ಮ ಬರ್ದಿರೋ ಹಣೆ ಬರಹ ಅಂತ ಅನಿಸ್ತಾ ಇದೆ. ಕಲ್ಯಾಣಿ ತಂದೆ ತಾಯಿ ದೂರ ಆಗೋದ್ಮೇಲೆ ಇವಳ ಹಣೆ ಬರಹನ ಯಾಕೆ ಈ ರೀತಿ ಬರ್ದೆ ಅಂತ ಪ್ರತಿದಿನ ದೇವ್ರನ್ನ ನಾನು ಕೇಳ್ಕೊಳ್ತಿದ್ದೆ ಶೌರ್ಯ. ಕಲ್ಯಾಣಿಗೆ ದ್ರೋಹ ಮಾಡ್ಬಿಟ್ನೇನೋ ಅಂತ ದೇವ್ರ ಅನ್ಕೊಂಡೇನು.
ಅದಕ್ಕೆ ಅವಳಿಗೆ ಜೊತೆಯಾಗಿ ಜೋಡಿಯಾಗಿ ನಿನ್ನನ್ನು ಜೊತೆ ಮಾಡಿದ್ದಾನೆ. ಈಗ ಅನಿಸ್ತಿದೆ ಕಲ್ಯಾಣಿ ತುಂಬಾನೇ ಅದೃಷ್ಟವಂತೆ ಅಂತ. ಕಲ್ಯಾಣಿ ಅಲ್ಲಮ್ಮ, ನಾನು ಅದೃಷ್ಟವಂತ. ಕಲ್ಯಾಣಿ ಹಾಗೆ ಪ್ರೀತಿನ ಹಂಚುವಂಥವ್ರು ಈಗಿನ ದಿನಗಳಲ್ಲಿ ಎಷ್ಟು ಜನ ಸಿಗ್ತಾರೆ ಹೇಳು? ಅದಕ್ಕೆ ನಾನೇ ಅದೃಷ್ಟವಂತ. ಅಲ್ಲ ಆಫೀಸರ್, ಅಮ್ಮ ಹೇಳ್ದಾಗೆ ನಾನೇ ಅದೃಷ್ಟವಂತೆ. ಯಾಕಂದ್ರೆ ಒಂದೇ ಜನ್ಮದಲ್ಲಿ ಇಬ್ರು ಅಮ್ಮನ ಪ್ರೀತಿ ನನಗ್ ಸಿಕ್ಕಿದೆ. ಒಬ್ರನ್ನ ಮೀರಿ ಒಬ್ರು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ನೋಡ್ಕೊಂತಾನೆ ಇದ್ದಾರೆ. ಅದೇ ತರ ಅಪ್ಪನ ಹಾಗೆ ಕೇರಿಂಗ್ ಆಗಿ ನೋಡ್ಕೊಳ್ಳೋ ಗಂಡನ್ನೇ ಯಾವುದೇ ಹೆಣ್ಣಾದ್ರೂ ಬಯಸೋದು. ಅಷ್ಟೇ ಯಾಕೆ, ಒಂದು ಹುಡುಗನ ಮದ್ವೆ ಮಾಡ್ಕೋಬೇಕಾದ್ರೂ ಅಪ್ಪನಲ್ಲಿರೋ ಒಳ್ಳೆ ಲಕ್ಷಣಗಳು ಈ ಹುಡುಗನಲ್ಲಿ ಇದೆಯೋ ಇಲ್ವೋ ಅಂತ ಹುಡುಗಿರು ಯೋಚನೆ ಮಾಡ್ತಾರೆ. ಅಂತ ಹುಡುಗ ಸಿಕ್ಕಿದ್ರೆ ಕಣ್ ಮುಚ್ಕೊಂಡು ಮದ್ವೆ ಆಗ್ತೀವಿ.